ಕೃಷ್ಣದೇವರು ಸ್ತ್ರೀಲೋಲ ಅಂತಾರೆ. ಆದ್ರೆ ಕೃಷ್ಣನೇ ಹೆಣ್ಣಾಗಿ ರೂಪ ಬದಲಿಸೋದನ್ನ ಕಂಡಿದ್ದೀರಾ? ಹೌದು. ನವರಾತ್ರಿ ಬಂದಾಗ 9 ದಿನಗಳ ಕಾಲ ಉಡುಪಿಯ ಕಡಗೋಲು ಕೃಷ್ಣದೇವರು ಹೆಣ್ಣಿನ ರೂಪ ಪಡೆದು ದೇವಿಯ ಸ್ವರೂಪ ಪಡೆಯುತ್ತಾರೆ. ಪುರುಷ ದೇವರು ಸ್ತ್ರೀಯಾಗಿ ಬದಲಾಗೋ ಅಪರೂಪದ ಆರಾಧನಾ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದೊಂದು ಅಪರೂಪದ ಪೂಜಾ ಕಾರ್ಯಕ್ರಮ. ದೇವರಿಗೆ 108 ಬಗೆಯ ಅಲಂಕಾರ ಮಾಡೋ ಬಗ್ಗೆ ಕೇಳಿರ್ತೀರ. ಪುರುಷ ದೇವರನ್ನ ಹೆಣ್ಣಿನ ಸ್ವರೂಪದಲ್ಲಿ ಅಂದ್ರೆ ಶಕ್ತಿ ಸ್ವರೂಪದಲ್ಲಿ ಪೂಜಿಸ್ತಾರೆ. ನಮ್ಗೆ ಗೊತ್ತಿದೆಯಾ ಇದು? ಉಡುಪಿಯ ಶ್ರೀಕೃಷ್ಣನಿಗೆ ನವರಾತ್ರಿಯ 9 ದಿನವೂ ಹೆಣ್ಣಿನ ಅಲಂಕಾರ ಮಾಡಲಾಗತ್ತೆ. ಶಕ್ತಿಯ ಆರಾಧನೆಯ ಜೊತೆಗೆ ಅನುಸಂಧಾನ ಮಾಡುವ ಈ ಅಪರೂಪದ ಅಲಂಕಾರಗಳು ಭಕ್ತರಿಗೆ ಹೊಸ ಅನುಭವ ನೀಡುತ್ತೆ. ಉಡುಪಿ ಕೃಷ್ಣ ಮಠ ಬಿಟ್ರೆ ಬೇರೆಲ್ಲೂ ಈ ಪದ್ಧತಿ ಇಲ್ಲ. ಕೃಷ್ಣನ ಅಲಂಕಾರದಲ್ಲಿ ಹೊಸ ದಾಖಲೆ ಬರೆದ ವಾದಿರಾಜ ಯತಿಗಳ ಕಾಲದಿಂದ ಅಂದ್ರೆ ಸುಮಾರು 4 ಶತಮಾನಗಳಿಂದ ಈ ಕ್ರಮ ಬೆಳೆದು ಬಂದಿರಬೇಕು. ನವರಾತ್ರಿಯಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿ 9 ದಿನಗಳು ಕೂಡ ಲಕ್ಷ್ಮಿಯ ಅಲಂಕಾರವನ್ನು ಮಾಡತಕ್ಕಂಥ ಒಂದು ಸಂಪ್ರದಾಯ ಕಳೆದ 800 ವರ್ಷಗಳಿಂದ ಕೂಡ ಬಂದಿದೆ, ಅನೂಚಾನವಾಗಿ ಬಂದಿದೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಉಡುಪಿಯ ಶ್ರೀಕೃಷ್ಣ ಹೇಗೆ ಬಾಲಕೃಷ್ಣನಿಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಉಡುಗೆ ತೊಡುಗೆಯನ್ನು ಗಂಡು ಉಡುಗೆ ತೊಡುಗೆಯನ್ನು ತೊಟ್ಟಿಸಿ ಹೇಗೆ ನಾವು ಸಂಬರವನ್ನು ಪಡೀತೇವೆ, ಹಾಗೆ ಕೂಡ ಇಲ್ಲಿ ಕೂಡ ಕೃಷ್ಣನಿಗೆ ಬಾಲಕೃಷ್ಣನಿಗೆ ಲಕ್ಷ್ಮಿಯ ರೂಪವನ್ನು ಮಾಡಿ ಅಲಂಕಾರವನ್ನು ಮಾಡತಕ್ಕಂಥ ಒಂದು ಸಂಪ್ರದಾಯ ಕೂಡ ಬಂದಿದೆ. ಇದು ಇಲ್ಲಿ ಒಂದು ವೈಶಿಷ್ಟ್ಯ. ಇದರ ಶಾಸ್ತ್ರದ ಒಂದು ತಾತ್ಪರ್ಯ ಏನಂತೇಳಿದರೆ, ಎಲ್ಲರಲ್ಲಿ ಭಗವಂತ ಇದ್ದಾನೆ, ಮಹಾಲಕ್ಷ್ಮಿಯಲ್ಲೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಇದೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಮಹಾಲಕ್ಷ್ಮಿಯ ಅಲಂಕಾರವನ್ನು ಕೂಡ ಮಾಡುವುದು. ಹೇಗೆ ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಇದ್ದಾನೆ, ಗಂಡು ಜೀವಿಯಲ್ಲೂ ಭಗವಂತ ಇದ್ದಾನೆ, ಹೆಣ್ಮಕ್ಕಳಲ್ಲಿಯೂ ಭಗವಂತ ಇದ್ದಾನೆ, ಹೆಣ್ಮಕ್ಕಳಲ್ಲಿ ಹೆಣ್ಮಕ್ಕಳ ರೂಪದಲ್ಲಿದ್ದಾನೆ, ಗಂಡು ಮಕ್ಕಳಲ್ಲಿ ಗಂಡು ಮಕ್ಕಳ ರೂಪದಲ್ಲಿದ್ದಾನೆ ಎಂಬುದು ಶಾಸ್ತ್ರದ ಮಾತು. ಅವನ ಅನುಸಂಧಾನವನ್ನು ನಾವು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವಂತೆ ಇಲ್ಲಿ 9 ದಿವಸ ಕೂಡ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಉಡುಪಿ ಕೃಷ್ಣನಿಗೆ ಪೂಜೆ ಮಾಡುವ ಅಧಿಕಾರ ಕೇವಲ ಯತಿಗಳದ್ದು. ಹಾಗಾಗಿ ಅಲಂಕಾರ ಮಾಡುವ ಜವಾಬ್ದಾರಿಯೂ ಅವರದ್ದೇ. ಉಡುಪಿಯ ಕೃಷ್ಣನನ್ನ ಸ್ವತಃ ವಿಶ್ವಕರ್ಮ ದೇವರು ರುಕ್ಮಿಣೀ ದೇವಿಗಂತಲೇ ತಯಾರಿಸಿಕೊಟ್ರು ಎಂಬ ಪೌರಾಣಿಕ ಕಥೆ ಇದೆ. ಹಾಗಾಗಿ ಇದೊಂದು ಬಾಲಕೃಷ್ಣನ ವಿಗ್ರಹ. ಬಾಲರೂಪಿ ಕೃಷ್ಣನಿಗೆ ಏನ್ ಅಲಂಕಾರ ಮಾಡಿದ್ರು ಸೊಗಸೆ ಅನ್ನೋದು ಜನರ ಶ್ರದ್ಧೆ. 5 ಶತಮಾನಗಳ ಹಿಂದೆ ವಾದಿರಾಜ ಸ್ವಾಮಿಗಳು ಈ ಬಾಲಕೃಷ್ಣನಿಗೆ 300 ಬಗೆಯ ಅಲಂಕಾರ ಮಾಡಿ ಸಂಭ್ರಮಿಸಿದ್ರು ಅನ್ನೋ ಇತಿಹಾಸ ಇದೆ. ರೂಪಗಳು ಬೇರೆಯಾದ್ರೂ ಒಳಗಿನ ಶಕ್ತಿಯೊಂದೇ ಅನ್ನೋದು ಉಡುಪಿ ಕೃಷ್ಣನ ಬಗೆಗಿರುವ ನಂಬಿಕೆ. ಈ ಬಾರಿಯೂ ಪರ್ಯಾಯ ಪುತ್ತಿಗೆ ಮಠಾಧೀಶರು ಅತ್ಯಂತ ಕಲಾತ್ಮಕವಾಗಿ ಅಲಂಕಾರ ಮಾಡಿದ್ರು. ಮಯೂರ ವಾಹಿನಿ ಮಹಾಸರಸ್ವತಿ, ಲಕ್ಷ್ಮೀ ಹೃದಯ, ಮುತ್ತು ಲಕ್ಷ್ಮಿ, ಶ್ರೀಚಕ್ರ ಲಕ್ಷ್ಮಿ, ರುಕ್ಮಿಣಿ, ನೀರೆತೊರಲೆ ಹೀಗೆ ಕಡಗೋಲು ಕೃಷ್ಣದೇವರು ನಾನಾ ರೂಪಗಳಲ್ಲಿ ಕಂಗೊಳಿಸುತ್ತಾನೆ. ಯಾವುದೇ ಸ್ವರೂಪಕ್ಕೂ ಉಡುಪಿಯ ಕಡಗೋಲು ಕೃಷ್ಣನ ವಿಗ್ರಹ ಒಗ್ಗಿಕೊಳ್ಳುತ್ತೆ ಅನ್ನೋದು ಇನ್ನೊಂದು ವಿಶೇಷ. ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನವರಾತ್ರಿಯಲ್ಲಿ ಅತ್ಯಂತ ವೈವಿಧ್ಯಮಯವಾದ ಆಚರಣೆಗಳು, ಧಾರ್ಮಿಕ ಆಚರಣೆಗಳು ನಡೀತದೆ. ಒಂದು ವಿಶೇಷ ಆಚರಣೆ ಅಂತ ಹೇಳಿದರೆ, ಕೃಷ್ಣನಿಗೂ ಕೂಡ ಪ್ರತಿನಿತ್ಯದಲ್ಲಿ ದೇವಿಯ ಅಲಂಕಾರಗಳನ್ನು ಮಾಡ್ತಾರೆ. ಬೇರೆ ಬೇರೆಯಾದಂತಹ ವೀಣಾಪಾಣಿ, ಸಿಂಹವಾಹಿನಿ ಮೊದಲಾದ ಅಲಂಕಾರಗಳನ್ನು ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಭಗವಂತನ ಸ್ತ್ರೀ ರೂಪ ಆ ಲಾವಣ್ಯ ಮಹಾಲಕ್ಷ್ಮಿಗೂ ಕೂಡ ಬೆರಗಾಗುವಂತೆ ಮಾಡಿತು ಅಂತ. ಅಂತಹ ಆ ಅನುಸಂಧಾನವನ್ನು ಮಾಡುವುದಕ್ಕಾಗಿ ಭಗವಂತನಿಗೆ ಈ ವೈವಿಧ್ಯಮಯವಾದ ದೇವಿಯ ಅಲಂಕಾರಗಳನ್ನು ಮಾಡ್ತಾರೆ. ಆ ಮೂಲಕವಾಗಿ ಆ ರೂಪದ ಮಹಾಲಕ್ಷ್ಮಿಗೆ ನಾವು ನವರಾತ್ರಿಯಲ್ಲಿ ಉಪಾಸನೆ ಮಾಡುವ ನವದುರ್ಗೆಯರಿಗೆ ಆ ಶಕ್ತಿಪ್ರದನಾದವನು ಭಗವಂತನೇ ಎಂಬತಕ್ಕಂತಹ ಒಂದು ಅನುಸಂಧಾನ ಬರುವುದಕ್ಕೋಸ್ಕರವಾಗಿ ಈತ ಭವ್ಯವಾದ ಅಲಂಕಾರವನ್ನು ಮಾಡಿ ಭಕ್ತರಿಗೆ ವಿಶೇಷವಾದಂತಹ ಒಂದು ಕಣ್ಣಿಗೆ ಹಬ್ಬವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಕೃಷ್ಣ ಸ್ತ್ರೀಲೋಲ ಅನ್ನೋ ಮಾತು ಕೇಳಿದ್ದೇವೆ. ಕೃಷ್ಣದೇವರು ಸ್ವತಃ ಶಕ್ತಿ ಸ್ವರೂಪಿಣಿಯಾಗಿ ಕಂಗೊಳಿಸುವ ಅಪರೂಪದ ಅವತಾರಗಳನ್ನು ನವರಾತ್ರಿ ಮಾತ್ರವಲ್ಲದೆ ಪ್ರತಿ ಶುಕ್ರವಾರವೂ ಕೃಷ್ಣ ಮಠದಲ್ಲಿ ನೀವು ಕಾಣಬಹುದು.